ವೆದರ್ ರಿಪೋರ್ಟ್ಗೆ ಸ್ವಾಗತ. ಈ ಬಾರಿ ರಾಜ್ಯದಲ್ಲಿ ಮಳೆಗಾಲ ಅಂತೂ ಜೋರಾಗೇ ಇತ್ತು. ಮಳೆ ಅಬ್ಬರಿಸಿದ್ದು. ಆದ್ರೆ ದಿನ ಕಳೆದಂತೆ ಮಳೆ ಸ್ವಲ್ಪ ಕಡಿಮೆ ಆಗ್ತಾ ಹೋಯ್ತು. ಆದ್ರೆ ಈಗ ಮುಂದಿನ 24 ಗಂಟೆ ಮಳೆ ಹೇಗಿದೆ, ಮಳೆ ವಿಚಾರದಲ್ಲಿ ಹವಾಮಾನ ಇಲಾಖೆ ಏನ್ ಹೇಳ್ತಾ ಇದೆ, ಇನ್ನಾದ್ರೂ ಸ್ವಲ್ಪ ಕಡಿಮೆ ಆಗತ್ತಾ ಮಳೆ, ಅಥವಾ ಮುಂದಿನ 24 ಗಂಟೆ ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಹೇಗಿದೆ ಅನ್ನೋದನ್ನ ಹವಾಮಾನ ಇಲಾಖೆ ಏನ್ ಸೂಚನೆ ಕೊಟ್ಟಿದೆ ನೋಡೋಣ ಇವತ್ತಿನ ಬೇಸಿಲು ಮಳೆಯಲ್ಲಿ. ರಾಜ್ಯದಲ್ಲಿ ಈ ಬಾರಿ ಮಳೆಗಾಲ ಸಿಕ್ಕಾಪಟ್ಟೆ ಜೋರಾಗೇ ಇತ್ತು. ಮಳೆ ಯಾವ ರೀತಿ ಅಬ್ಬರಿಸಿದೆ ಅಂದ್ರೆ ಮೇ 2ನೇ ವಾರದಿಂದಲೇ ಮಳೆಗಾಲ ಶುರುವಾಗಿ ಹೋಗಿದೆ. ಅದರಲ್ಲೂ ಕೂಡ ರಾಜ್ಯದ 3 ಜಿಲ್ಲೆ ಬಗ್ಗೆ ಹೇಳಲೇಬೇಕು. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಸುರಿದಿದೆ. ಯಾವ ಜಿಲ್ಲೆಗಳಲ್ಲಿ ಸ್ವಲ್ಪ ಕಡಿಮೆ ಮಳೆ ಅಂತಿದ್ವೋ ಆ ಜಿಲ್ಲೆಗಳಲ್ಲೂ ಕೂಡ ಈ ಬಾರಿ ಸರಿಯಾಗಿ ಮಳೆ ಬಂದಿದೆ. ಈಗ ಕರ್ನಾಟಕ ಮ್ಯಾಪ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೀವು ನೋಡ್ತಾ ಇದ್ದೀರಿ. ಬಹುತೇಕ ಇಡೀ ಕರ್ನಾಟಕ ಯೆಲ್ಲೋ ಇದೆ. ಯೆಲ್ಲೋ ಅಂತ ಅಂದ್ರೆ ಯೆಲ್ಲೋ ಅಲರ್ಟ್ ಹವಾಮಾನ ಇಲಾಖೆ ಕೊಟ್ಟಿರೋದು, ಮಳೆ ಬರುವಂತಹ ಸಾಧ್ಯತೆ ಇದೆ ಅಂತ. ಈಗೀಗ ಜನ ಒಂದ್ ಸ್ವಲ್ಪ ಸೂರ್ಯನ ಮುಖ ನೋಡಿ ಖುಷಿ ಪಡ್ತಾ ಇದ್ರು. ಆದ್ರೆ ಈಗ ಮತ್ತೆ ಹವಾಮಾನ ಇಲಾಖೆ ಹೇಳೋದು ಮಳೆಯ ಲಕ್ಷಣ ಕಾಣ್ತಾ ಇದೆ. ಕರಾವಳಿ 3 ಜಿಲ್ಲೆಗಳಿಗೆ ಮಾತ್ರ ಯಾವುದೇ ಮುನ್ನೆಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿಲ್ಲ. ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ 3 ಜಿಲ್ಲೆಗಳಲ್ಲಿ ಗ್ರೀನ್ ಅಲರ್ಟ್ ಇದೆ. ಅಂದ್ರೆ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ. ಈ 3 ಜಿಲ್ಲೆಗಳಲ್ಲೇ ಈ ಬಾರಿ ಸಿಕ್ಕಾಪಟ್ಟೆ ಮಳೆ ಸುರಿದಿರೋದು. ಬಿಟ್ಟು ಬಿಡದೆ ಸುರಿದಂತ ಮಳೆಗೆ ಆ ಭಾಗದ ಜನ ಅಂತೂ ಹೈರಾಣಾಗಿ ಹೋಗಿದ್ರು. ಈಗೀಗ ಸ್ವಲ್ಪ ಬಿಸಿಲು ಮುಖ ನೋಡ್ತಾ ಇದ್ರು, ಸೂರ್ಯ ಕಣ್ಣಿಗೆ ಬೀಳ್ತಾ ಇದ್ದ. ಆದ್ರೆ ಈ 3 ಜಿಲ್ಲೆಗಳಲ್ಲಿ ಮಳೆ ಮುನ್ಸೂಚನೆ ಇಲ್ಲ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಸಿಚುವೇಶನ್ ಹೇಗಿದೆ ಅಂದ್ರೆ ಮಳೆ ಬರಬಹುದು, ಮಳೆ ಲಕ್ಷಣ ಕಾಣ್ತಾ ಇದೆ ಅಂತ ಹವಾಮಾನ ಇಲಾಖೆ ಸೂಚನೆಯನ್ನ ಕೊಟ್ಟಿರೋದು. ಹಾಗಾಗಿ ಈ ಭಾಗದ ಜನ ಹೊರಗಡೆ ಎಲ್ಲಾದ್ರೂ ಹೋಗಬೇಕು, ಏನೋ ದೂರ ಹೋಗುವಂತ ಕೆಲಸ ಇದೆ ಅಂದ್ರೆ ನಿಮ್ಮ ಪ್ರದೇಶದ ವಾತಾವರಣ ಹೇಗಿದೆ, ಮಳೆ ಬರೋ ಮುನ್ಸೂಚನೆ ಏನಾದ್ರೂ ಕಾಣಿಸ್ತಾ ಇದೆಯಾ ನೋಡ್ಕೊಂಡು ಪ್ಲಾನ್ ಮಾಡೋದು ಒಳ್ಳೇದು. ಒಟ್ನಲ್ಲಿ ಹವಾಮಾನ ಇಲಾಖೆ ಹೇಳ್ತಾ ಇರೋ ಪ್ರಕಾರ ಈ ಯೆಲ್ಲೋ ಅಲರ್ಟ್ ಇದೆಯಲ್ಲ, ಈ ಜಿಲ್ಲೆಗಳಲ್ಲಿ ಮಳೆ ಬರುವಂತಹ ಸಾಧ್ಯತೆ ಇದೆ. ಯೆಲ್ಲೋ ಅಲರ್ಟ್, ಬಿ ಅಲರ್ಟ್ ಅಂತ ಹೇಳ್ತಿದೆ. ಕರ್ನಾಟಕದಾದ್ಯಂತ ಮುಂದಿನ 24 ಗಂಟೆ ಮಳೆ ಪ್ರಮಾಣ ಹೇಗಿದೆ, ಹವಾಮಾನ ಇಲಾಖೆ ಏನ್ ಹೇಳಿದೆ ಅನ್ನೋದನ್ನ ನೀವು ನೋಡಿದ್ರಿ. ಅಂದ್ರೆ ಇತ್ತೀಚೆಗೆ ಒಂದ್ ಸ್ವಲ್ಪ ಮಳೆ ಕಡಿಮೆ ಆಗ್ತಾನೆ ಬಂದಿತ್ತು. ಆದ್ರೆ ಈಗ ಹವಾಮಾನ ಇಲಾಖೆ ಕರ್ನಾಟಕದ ಪಾಲಿಗೆ ಹೇಳಿರೋದು ಒಂದಷ್ಟು ಕಡೆ ಯೆಲ್ಲೋ ಅಲರ್ಟ್ ಇದೆ. 3 ಜಿಲ್ಲೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಹೊರತುಪಡಿಸಿದಂತೆ ಬೇರೆ ಎಲ್ಲಾ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಇದೆ, ಬಿ ಅಲರ್ಟ್ ಅಂತ. ಬಟ್ ದೇಶದ ಇತರ ರಾಜ್ಯಗಳಲ್ಲಿ ಪರಿಸ್ಥಿತಿ ಹೇಗಿದೆ? ದೇಶ ಅಂದ ತಕ್ಷಣ ಈ ಉತ್ತರ ಭಾರತದ ಕಡೆ ಅಂತೂ ಹೇಗೆ ಮಳೆ ಸುರಿದಿದೆ, ಏನೆಲ್ಲ ಅವಾಂತರಗಳಾಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಇತ್ತೀಚೆಗೆ ಒಂದ್ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಆದ್ರೆ ಸ್ವಲ್ಪ ನೆಮ್ಮದಿಯ ವಿಷಯ ಏನು ಅಂದ್ರೆ ಈ ಉತ್ತರ ಭಾರತ ಇದೆಯಲ್ಲ, ಅಲ್ಲಿ ಮಳೆ ಪ್ರಮಾಣ ತಗ್ಗಿರೋದು. ಯಾಕಂದ್ರೆ ಅಲ್ಲೇ ಮಳೆ ಸುರಿದಿದ್ದು, ಅಲ್ಲೇ ಪ್ರವಾಹ ಉಕ್ಕಿದ್ದು, ಜನ ಸಿಕ್ಕಾಪಟ್ಟೆ ಪರದಾಡಿದ್ದು ಆ ಭಾಗದಲ್ಲಿ. ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಪಂಜಾಬ್, ಉತ್ತರ ಪ್ರದೇಶದ ಈ ರಾಜ್ಯಗಳಲ್ಲಿ ಈಗ ಮಳೆ ತಗ್ಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಸಂಪೂರ್ಣ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ದೇಶದಲ್ಲಿ ಗ್ರೀನ್ ಅಲರ್ಟ್ ಇದೆ, ಬಹುತೇಕ ಯೆಲ್ಲೋ ಅಲರ್ಟ್ ಇದೆ. ಈ ಭಾಗದಲ್ಲಿ ಮಾತ್ರ ಆರೆಂಜ್ ಅಲರ್ಟ್ ಇದೆ. ಮುಂದಿನ 24 ಗಂಟೆಗಳಲ್ಲಿ ಯಾವುದೇ ಮಳೆಯಾಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇದು ಹವಾಮಾನ ಇಲಾಖೆ ಕೊಟ್ಟಿರುವಂತಹ ರಿಪೋರ್ಟ್. ಇದರಿಂದಾಗಿ ಪ್ರವಾಹದಿಂದ ಈಗಾಗಲೇ ಕಂಗಾಲಾಗಿದ್ದ ಈ ರಾಜ್ಯಗಳಿದೆಯಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ. ಇನ್ನುಳಿದಂತೆ ಈಶಾನ್ಯ ರಾಜ್ಯ ಹಾಗೇನೆ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಮಟ್ಟಿಗಿನ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಒಡಿಶಾ ರಾಜ್ಯಕ್ಕೆ ಮಾತ್ರ ಆರೆಂಜ್ ಅಲರ್ಟ್ ಅನ್ನ ಕೊಟ್ಟಿದೆ ಹವಾಮಾನ ಇಲಾಖೆ. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ರಿ, ಇಡೀ ಭಾರತದ ಮ್ಯಾಪ್ ನಲ್ಲಿ ಅರ್ಧ ಭಾಗ ಗ್ರೀನ್ ಅಲರ್ಟ್ ಇದೆ, ಅಂದ್ರೆ ಮಳೆಯ ಪ್ರಮಾಣ ಇಲ್ಲ ಅಂತ. ಇನ್ನರ್ಧ ಭಾಗದಲ್ಲಿ ಯೆಲ್ಲೋ ಅಲರ್ಟ್ ಇದೆ, ಮಳೆ ಬಂದ್ರೂ ಬರ್ಬೋದು ಅಂತ. ಒಂದು ರಾಜ್ಯದಲ್ಲಿ ಮಾತ್ರ ಆರೆಂಜ್ ಅಲರ್ಟ್ ಇದೆ, ಅದು ಒಡಿಶಾ ರಾಜ್ಯ. ಹಾಗಾಗಿ ಒಡಿಶಾ ರಾಜ್ಯದಲ್ಲಿ ಈಗಾಗಲೇ ಒಂದು ಹೈ ಅಲರ್ಟ್ ಅಂತೂ ಇದ್ದೇ ಇರುತ್ತೆ. ಇನ್ನುಳಿದಂತೆ ಬೇರೆ ರಾಜ್ಯಗಳಲ್ಲಿ ಅಷ್ಟಾಗಿ ತಲೆಬಿಸಿ ಇಲ್ಲ. ಉತ್ತರ ಭಾರತ ಮಳೆಯಿಂದ ಪ್ರವಾಹದಿಂದ ಏನ್ ಕಂಗಾಲಾಗಿತ್ತಲ್ಲ, ಹವಾಮಾನ ಇಲಾಖೆಯ ಈ ರಿಪೋರ್ಟ್ ಉತ್ತರ ಭಾರತದ ರಾಜ್ಯಗಳಲ್ಲಿ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗೋ ಹಾಗೆ ಮಾಡಿದೆ. ಮಳೆ ಪ್ರಮಾಣ ಕೂಡ ಕಡಿಮೆ ಆಗಿದೆ. ನೋಡಿದ್ರಲ್ಲ, ಕೆಲವೇ ನಿಮಿಷದಲ್ಲಿ ಇಡೀ ರಾಜ್ಯದ ಮತ್ತು ಇಡೀ ದೇಶದ ವೆದರ್ ರಿಪೋರ್ಟ್ ಹೇಗಿದೆ ಅಂತ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮುಂದಿನ 24 ಗಂಟೆ ಹೇಗಿದೆ ಮತ್ತು ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ, ಅದರಲ್ಲೂ ಉತ್ತರ ಭಾರತದ ರಾಜ್ಯಗಳಲ್ಲಿ ಮಳೆ ಈಗ ಕಡಿಮೆನೇ ಆಗಿದೆ. ಹಾಗಾಗಿ ನೋ ಟೆನ್ಷನ್. ಈ ಬಗ್ಗೆ ಹವಾಮಾನ ಇಲಾಖೆ ಕೊಟ್ಟಂತಹ ಕಂಪ್ಲೀಟ್ ಆದ ರಿಪೋರ್ಟ್ ಅನ್ನ ನೋಡಿದ್ರಿ. ಇದು ಇವತ್ತಿನ ವೆದರ್ ರಿಪೋರ್ಟ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.